Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೊರಟವರು ವೋಟರ್ ಐ ಡಿ ಬಂದಿದೆ ಎಂದೆಲ್ಲ ತೋರಿಸ್ತಾ ಇಲ್ಲ ಅಂತ ಅಂದರು. ಆಮೇಲೆ ಅವ್ರು ವೋಟರ್ ಐ ಡಿ ಹುಡುಕ್ಬಿಟ್ಟು ಕೊಟ್ಟೆ. ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ತಿಂಡಿನೆಲ್ಲ ಮಾಡಿದೆ. ತಿಂಡಿ ರೆಸಿಪಿ ಏನು ತೋರಿಸ್ತಿಲ್ಲ, ಯಾಕೆಂದರೆ ಮಿಕ್ಸ್ ಚಿತ್ರಾನ್ನ ಮಾಡಿದ್ದೆ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಕ್ಕಳಿಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕೋಣ ಅಂತ ಹೇಳಿ ಹೋದೆ. ಅದಾದಮೇಲೆ ಕಾಫಿ ಬೇಕು ಅಂತ ಅಂದರು, ತಿಂಡಿ ಬೇಡ ಅಂತ ಅಂದರು. ಅದಕ್ಕೆ ಅವ್ರಿಗೆ ಇಬ್ಬರಿಗೂ ಕಾಫಿ ಇಟ್ಕೊಟ್ಟು, ಏಕೆಂದರೆ ಇಬ್ಬರಿಗೂ ಶೀತ ಆಗ್ಬಿಟ್ಟಿತ್ತು ಸ್ವಲ್ಪ. ಅದಕ್ಕೆ ಸ್ವಲ್ಪ ಕಾಫಿ ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಅವ್ರಿಗೆ ಕಾಫಿನೆಲ್ಲ ಇಟ್ಕೊಟ್ಬಿಟ್ಟು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟು ಕೂತಿದ್ದೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಬಾಗಿಲು ನಿಲ್ಸೋತಕ್ಕೆ ಹೋಗ್ಬೇಕಂತ. ಅಲ್ಲಿಂದ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಲ್ಲಿಂದ ಅಂದರೆ ನಮ್ಮ ಮನೆಯವರ ಅಣ್ಣ ತಮ್ಮದಿರೆ ಬಾಗಿಲು ನಿಲ್ಲಿಸ್ತಿದ್ದು. ಅದಕ್ಕೆ ಅಲ್ಲಿಗೆ ಹೋಗಿ ಅಣ್ಣ ತಮ್ಮ ಇಬ್ಬರದು ಬಾಗಿಲು ನಿಲ್ಲಿಸ್ತಿರೋದು, ಒಬ್ರದ್ದಾದ್ಮೇಲೆ ಇನ್ನೊಬ್ರದ್ದು. ಅದಕ್ಕೆ ಅವ್ರದ್ದು ಮುಗಿಸ್ಕೊಂಡು ಅಲ್ಲಿಂದ ಅವ್ರ ಮಕ್ಕಳನ್ನೆಲ್ಲ ಹಂಗೆ ನೋಡಿ ಬಿಟ್ಬಿಟ್ಟು ಅಲ್ಲಿಂದ ಬಂದೆ. ನಮ್ಮ ಬೆಳ್ಳಿ ನಮ್ಮ ಮನೇಲೇ ತಿಂಡಿ ತಿನ್ನುವಂತ ಬಾ ಅಂತ ಹೇಳಿದ್ದು. ಅಲ್ಲೋಗಿ ಅಲ್ಲೇ ಅವಲಕ್ಕಿ ತಿನ್ಕೊಂಬಿಟ್ಟು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ಅದಾದಮೇಲೆ ರಾಗಿ ಹಿಟ್ಟು ತಂದಿರಲಿಲ್ವಲ್ಲ, ಮಿಷಿನಿಗೆ ಕೊಟ್ಟಿದ್ದು. ಹೋಗಿ ಮಿಷಿನಿಂದ ಎಲ್ಲ ತೊಗೊಬಂದು ಗೋಧಿ ಹಿಟ್ಟನ್ನೆಲ್ಲ ಒನ್ನಾಡ್ಬಿಟ್ಟು ಮತ್ತೆ ಬಾಕ್ಸಿಗೆಲ್ಲ ತುಂಬಿಡಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತುಂಬಿಟ್ಟು, ಮತ್ತು ರಾಗಿ ಹಿಟ್ಟನ್ನೆಲ್ಲ ಒನ್ನಾಡ್ಬಿಟ್ಟು ಮತ್ತೆ ಬಾಕ್ಸಿಗೆ ಅದನ್ನು ಹಾಕಿಟ್ಟೆ. ಬಾಕ್ಸ್ ತುಂಬ ತುಂಬಿಬಿಡ್ತು ಗೋಧಿ ಹಿಟ್ಟಂತೂ, ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಅದನ್ನು ಹಂಗೇನು ಟೈಟಾಗಿ ಹಾಕ್ಬಿಟ್ಟು ಇಟ್ಟೆ, ನೀನು ಯೂಸ್ ಮಾಡ್ತಾಯಿರ್ತೀವಲ್ಲ ಬೇಗ ಖಾಲಿ ಆಗುತ್ತೆ ಅಂತ. ಅದಾದಮೇಲೆ ಮೇಕೆ ಮರಿ ಹರ್ಚುತ್ತಿತ್ತು ಅಂತೇಳಿ ಪಾಪ ಅದಕ್ಕೆ ನೀರು ಕುಡಿಸೇ ಇರಲಿಲ್ಲ. ಯಾಕೆಂದರೆ ಇವಾಗ ಹಾಲು ಕುಡಿಸ್ತಿಲ್ಲ ಮೇಕೆ ಮರಿಗೆ, ಬಿಸಿನೀರು ಕುಡಿಸ್ತಿದ್ದೀವಿ. ಅದಕ್ಕೋಸ್ಕರ ಬಿಸಿನೀರನ್ನೇ ಕಾಯಿಸ್ಬಿಟ್ಟು ಆಮೇಲೆ ತಣ್ಣಗೆ ಮಾಡಿಬಿಟ್ಟು, ಅಂದರೆ ಉಗುರು ಬೆಚ್ಚ ನೀರನ್ನೇ ಕುಡಿಸ್ದೆ. ಇಷ್ಟ ಆಗಿತ್ತು ಇವತ್ತು. ಅದಾದಮೇಲೆ ನನ್ನ ಮಗಳು ಕರೆಂಟ್ ಹೋಗಿರೋದಕ್ಕೆ ಮ್ಯಾಗಿ ಬೇಕು ಅಂತಿದ್ರು. ಸ್ವಲ್ಪ ಚಳಿ ವೆದರ್ ಇತ್ತು. ಆಮೇಲೆ ಅವಳಿಗೂ ಎಲ್ಲ ಮಾಡ್ಕೊಡ್ತೇನೆ. ಅವಳಿಗೂ ಮ್ಯಾಗಿನೆಲ್ಲ ಮಾಡಿಕೊಟ್ಟು ನಾನು ತಿಂದು ಕೂತ್ಕೊಬಿಟ್ಟು ಇಷ್ಟು. ಯಾಕೆಂದರೆ ಸಿಕ್ಕಾಬಿಟ್ಟೆ ಚಳಿ ಆಗ್ಬಿಡ್ತು, ಅವಳಿಗೂ ಶೀತ, ನನಗೂ ಹೊರಟಾಗ್ಬಿಡ್ತು. ಅದಕ್ಕೆ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಪ್ಲೀಸ್ ಎಲ್ಲರೂ ವೀಡಿಯೋ ನೋಡ್ತೀರಾ, ಸಪೋರ್ಟ್ ಮಾಡಿ. ಜೈ ಆಂಜನೇಯ.